ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಾರ ಮಾಜಿ ಸಚಿವ ನಾಗೇಂದ್ರಗೆ ಸಿಬಿಐ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಎಸ್ಐಟಿ ಜೊತೆಗೆ ಪ್ರಕರಣದ ತನಿಖೆಯನ್ನು ಆರಂಭಿಸಿರುವಂತ ಸಿಬಿಐ ಬ್ಯಾಂಕಿನ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದೆ. ನೋಡಿ, ಯಾವುದೇ ಒಂದು ಪ್ರಕರಣ 1 ಕೋಟಿಗೂ ಅಧಿಕ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದರೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ 1 ಕೋಟಿಗೂ ಅಧಿಕ ಅಂತ ಹೇಳಿದ್ರೆ ನ್ಯಾಚುರಲಿ ಸ್ವಾಭಾವಿಕವಾಗಿ ಸಿಬಿಐ ಎಂಟ್ರಿ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ನೋಡಿ, ಯೂನಿಯನ್ ಬ್ಯಾಂಕ್ ನೇರವಾಗಿ ಸಿಬಿಐಗೆ ದೂರು ಕೊಟ್ಟಿದೆ. ಹೀಗಾಗಿ ಸಿಬಿಐ ಎಂಟ್ರಿ ಆಗಿದೆ. ಎಸ್ಐಟಿ ಹಾಗೂ ಸಿಬಿಐ ಪ್ಯಾರಲಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾ ಇದ್ದಾವೆ. ಮಾಜಿ ಸಚಿವ ನಾಗೇಂದ್ರಗೆ ಸಿಬಿಐ ನೋಟಿಸ್ ನೀಡುವಂಥ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ನಿಗಮದ ಖಾತೆಯಿಂದ 187 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರುವ ಕಾರಣಕ್ಕಾಗಿ ತನಿಖೆ ಚುರುಕುಗೊಳ್ತಾ ಇದೆ. ಮಾಜಿ ಸಚಿವರ ಆಪ್ತ ಅಂತ ಅನಿಸಿಕೊಂಡಿರೋದರಲ್ಲೂ ಕೂಡ ಅಕ್ರಮವಾಗಿ ಈ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅಂತ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರಗೂ ಕೂಡ ನೋಟಿಸ್ ನೀಡುವಂಥ ಎಲ್ಲ ಸಾಧ್ಯತೆಗಳು ಈಗ ದಟ್ಟವಾಗ್ತಾ ಇದ್ದಾವೆ. ಪ್ರಕರಣದ ಸ್ವರೂಪವನ್ನು ನೋಡೋದಾದರೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಖಾತೆಯಿಂದ ಹಣ ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿದೆ. ಹೈದರಾಬಾದ್ ಮೂಲದ ಕೋಆಪರೇಟಿವ್ ಸೊಸೈಟಿ ಸಹಕಾರಿ ಬ್ಯಾಂಕ್ಗಳಿಗೆ ಹೋಗಿದೆ. ಅಲ್ಲಿ ಹಣವನ್ನು ವಿಡ್ರಾ ಮಾಡಿದ್ದಾರೆ. ಒಂದು ಕಾರಣವೂ ಇಲ್ಲದಂತೆ ಯಾವುದೋ ಒಂದು ಗುತ್ತಿಗೆ ಕಾಮಗಾರಿ ನಡೆದಿದೆಯಾ, ಆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆಯಾಗಿದೆಯಾ, ದಟ್ಸ್ ಓಕೆ ಅನ್ಬೋದಾಗಿತ್ತು. ಫಲಾನುಭವಿಯಾಗಿದ್ದಂಥ ಸಂದರ್ಭದಲ್ಲಿ ಭೂರಹಿತರಿಗೆ ಭೂಮಿಯನ್ನು ಹಂಚೋದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೆಲವು ಜಮೀನನ್ನು ಖರೀದಿ ಮಾಡಿಕೊಳ್ಳುತ್ತೆ, ಅವರಿಗೆ ಹಣ ಕೊಟ್ಟುತ್ತೆ. ಹಾಗೇನಾರು ಆಗಿದೆಯಾ? ಅದು ಆಗಿಲ್ಲ. ಇಲ್ಲಿ ಅನಾಮತ್ತಾಗಿ 187 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವ ಕಾರಣಕ್ಕಾಗಿ ಅಕ್ರಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸಚಿವರ ತಲೆದಂಡವೂ ಆಗಿದೆ. ಈಗ ಸಚಿವರಿಗೆ ಸಿಬಿಐ ನೋಟಿಸ್ನ ಬಿಸಿ ತಟ್ಟುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗಾಗಲೇ ಅನೇಕರನ್ನು ಬಂಧಿಸಿದ್ದಾರೆ. ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಇವರ ತಪ್ಪನ್ನು ಅಥವಾ ಆಗಿರುವಂಥ ಆರೋಪ ಏನಿದೆ, ಆರೋಪ ಕಂಪ್ಲೀಟಾಗಿ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಈಗ ತನಿಖೆಯ ಭಾಗವಾಗಿ ಸಿಬಿಐ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಣ್ಮುಂದೆ ಕಾಣಿಸ್ತಾ ಇದೆ? ದಶರಥ್, ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಚಿವರ ರಾಜೀನಾಮೆಯ ಬಳಿಕ ಈಗ ಹೊಸ ಲೆಕ್ಕಾಚಾರ ಆರಂಭ ಆಗ್ತಾ ಇದೆ. ಜೊತೆಗೆ ಮತ್ತೊಂದು, ಈಗ ಸಿಬಿಐ ಕೂಡ ತನಿಖೆಯೊಳಗೆ ಎಂಟ್ರಿ ಆಗಿರೋದ್ರಿಂದ ಎಸ್ಐಟಿ ಜೊತೆಗೆ ಸಿಬಿಐ ಅವರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಿಬಿಐನವರು ಸಚಿವರುಗಳಿಗೆ ಸಚಿವ ನಾಗೇಂದ್ರ ಅವರಿಗೆ ವಿಚಾರಣೆಗೆ ಹಾಜರಾಗುವಂತ ನೋಟಿಸ್ ಅನ್ನ ಮುಂದಿನ ವಾರ ಜಾರಿ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇಲಾಖೆಯಲ್ಲಿನ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಂಡಿ ಮತ್ತೆ ಲೆಕ್ಕಾಧಿಕಾರಿಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಅವರಿಂದ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಹಾಗೆ ಸಚಿವರ ಆಪ್ತರೆನಿಸಿಕೊಂಡ 4-5 ಮಂದಿಯ ವಿಚಾರಣೆ ಕೂಡ ನಡೀತಾ ಇದೆ. ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ಹಣದ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಿಕ್ಕಿಲ್ಲ. ಜೊತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತಹ ಬ್ಯಾಂಕ್ ಖಾತೆಗಳ ವಿಚಾರದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸಚಿವರಿಗೆ ಆಪ್ತರಾಗಿರುವವರೇ ಈ ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಆರೋಪ ಮೇಲ್ನೋಟಕ್ಕೆ ಬರ್ತಾ ಇದೆ. ಹಾಗೆ ಸಣ್ಣ ಪುಟ್ಟ ಒಂದಷ್ಟು ಸಾಕ್ಷಿಗಳು ಕೂಡ ಅದನ್ನ ಪುರಾವೆಯನ್ನಾಗಿ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಚಿವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತದೆ. ನೋಟಿಸಿಗೆ ಸ್ಪಂದಿಸಿ ಸಚಿವರು ತನಿಖೆಗೆ ಸಹಕಾರವನ್ನು ಕೊಟ್ಟು ತಮ್ಮ ಎಲ್ಲ ರೀತಿಯಾದಂತಹ ಮೌಖಿಕ ಹಾಗೂ ಕೇಳುವಂತ ದಾಖಲೆಗಳನ್ನ ಒದಗಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ಎದುರಾಗಲಾರದು. ಅದನ್ನ ಹೊರತುಪಡಿಸಿದ್ರೆ ಸಚಿವರಿಗೆ ಬಂಧನ ಸಾಧ್ಯತೆಗಳು ಕೂಡ ಎದುರಾಗುವಂತಹ ಸನ್ನಿವೇಶ ನಿರ್ಮಾಣವಾಗಬಹುದು ಅನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ ಸಿಬಿಐನ ಈ ತನಿಖಾ ವರದಿಯ ವಿಚಾರ ಸರ್ಕಾರದ ಮುಂದಿನ ರಾಜಕೀಯದ ಭವಿಷ್ಯ ಅಂದ್ರೆ ದಿಕ್ಕನ್ನು ಕೂಡ ನಿರ್ಧರಿಸುವಂತ ಸಾಧ್ಯತೆಗಳಿದೆ. ಬಹುತೇಕ ಈಗಲೇ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ನೀಡ್ತೇವೆ ಅನ್ನುವಂತ ವಾಗ್ದಾನವನ್ನು ಮಾಡಿ ಬಂದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಸಚಿವರ ವಿಚಾರದಲ್ಲಿ ಏನಾದ್ರೂ ತಪ್ಪೊಪ್ಪಿಗೆ ಕಂಡು ಬಂದಲ್ಲಿ ಅಥವಾ ಅವರ ಪ್ರಕರಣದಲ್ಲಿ ಭಾಗಿ ಅನ್ನೋದು ಸಾಕ್ಷಿ ಆದಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಕಳಂಕವಾಗಿ ಸರ್ಕಾರದ ಬುಡವು ಕೂಡ ಅಲ್ಲಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಸಚಿವರಿಗೆ ನೋಟಿಸ್ ಅನ್ನು ಜಾರಿ ಮಾಡುವ ಮುಖಾಂತರ ಸಂಬಂಧಪಟ್ಟಂತ ಪ್ರೊಸೀಜರ್ ಅನ್ನ ಮಾಡ್ಲಿಕ್ಕೆ ಸಿಬಿಐ ಮುಂದಾಗಿದೆ. ದಶರಥ್, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.